ಚನ್ನಬಸಪ್ಪ ಅವರೇ, ಕೇವಲ ಸುಳ್ಳುಗಳು ಹೇಳಲಾಗಿದೆ, ನಮ್ಮನ್ನ ನೋಡಿ ಕಲ್ತ್ಕೊಳ್ಳಿ, ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದೀವಿ ಅಂತಾರೆ. ಈ ಹಿಂದೆ ಇಂದಿರಾ ಗಾಂಧಿ ಹೇಳಿದ್ರು ಗರೀಬಿ ಹಟಾವೋ ಅನ್ನಂತ ಮಾತನ್ನ, ಗರೀಬಿ ಹಟಾವೋ ಅಂತ ಹೇಳಿದಂತ ಮಾತನ್ನ ಹೇಳಿ 63 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ರು. ಅದ್ರ ಬಡತನ ನಿರ್ಮೂಲನೆ ಆಗಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಹಾಕಿದಕ್ಕೊಳಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಸುಳ್ಳು ಹೇಳಿದ್ದು ಕಾಂಗ್ರೆಸ್ ಯಾರು ಅನ್ನೋದು ಇಲ್ಲಿ ಅರ್ಥ ಆಗತ್ತೆ. ಅವರು 5 ಯೋಜನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇದಕ್ಕೆ ಬೇಕಾಗಿರುವಂತ ಹಣವನ್ನ ಎಲ್ಲಿಂದ ತಂದಿದ್ದಾರೆ ಅಂತ ಹೇಳಿದ್ರೆ ಮನೆಗೆ ಕನ್ನ ಹಾಕಿ ತಗೊಂಡ್ಬಂದಿರುವಂತ ಹಣ ಅದು. ಸಮಾಜಕ್ಕೆ ಸಂಬಂಧಪಟ್ಟಂತ ಹಣವನ್ನ ಏನಿಟ್ಟಿದ್ರು ಆ ಹಣವನ್ನ ಫ್ರೀಯಾಗಿ ಕೊಡುವಂತ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡಿರುವಂತದ್ದು. SC/ST ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಹಣ ತೆಗೆದಿಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಕೋಟಿಗಟ್ಟಲೆ ಹಣವನ್ನ SC/ST ಬಂಧುಗಳಿಗೆ ಇಟ್ಟಂತ ಮೀಸಲಿಟ್ಟಂತ 28,000 ಕೋಟಿ ಹಣವನ್ನು ಅದನ್ನು ಬದಲಾವಣೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಕೈಗನ್ನಡಿ. ಆದರೆ ಅವರ 5 ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು 109 ಯೋಜನೆಗಳನ್ನ ತಂದುಕೊಳ್ಳುವುದು ಸುಳ್ಳಲ್ಲ. ಇಲ್ಲಿ ದಾಖಲೆ ಹೇಳುತ್ತೆ. ಸುಳ್ಳು ಯಾವುದು ಇಲ್ಲ, ದಾಖಲೆ ಹೇಳುತ್ತೆ. ಸುಳ್ಳು ನಮ್ಮ ಜೀವನಕ್ಕೆ ಅಂಟಿದಂಥದ್ದಲ್ಲ. ನಿಮ್ಮ ರೋಗ ಸುಳ್ಳು ಹೇಳುವಂಥದ್ದು. ನಾವೇನ್ ಮಾಡೋಣ? ವಿಶ್ವಾಸ್ ಅವರೇ, ಈಶ್ವರಪ್ಪ ಅವರ ಉದ್ದೇಶ ಗೆಲ್ಲುವುದೋ ರಾಘವೇಂದ್ರ ಅವರನ್ನ ಸೋಲಿಸುವುದೋ? 100ಕ್ಕೆ 100 ಗೆಲ್ಲೋದೆ ಮೇಡಮ್. ಅಲ್ಲಿ ನೋಡಿ ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ. ಇಲ್ಲಿ ಎಲೆಕ್ಷನ್ ನಡೀತಾ ಇರೋದೇ ಇಲ್ಲಿ ಬಿಜೆಪಿ ಇಲ್ಲ, ಶಿವಮೊಗ್ಗದಲ್ಲಿ ಇರೋದು ಕೆಜೆಪಿ ವರ್ಸಸ್ ಬಿಜೆಪಿಯ ಇನ್ನೊಂದು ಪರ್ಯಾಯವಾಗಿ ನಿಂತಿರೋವಂಥ ಒಂದು ರಾಷ್ಟ್ರಭಕ್ತ ಬಳಗ ಮತ್ತು ಕಾಂಗ್ರೆಸ್ಸು. ಇದರಲ್ಲಿ 100ಕ್ಕೆ 100 ರಾಷ್ಟ್ರಭಕ್ತ ಬಳಗ ಗೆದ್ದೇ ಗೆಲ್ಲುತ್ತೆ. ಇವತ್ತು ಶಿವಮೊಗ್ಗದಲ್ಲಿರ್ಬೋದು, ಶಾಸಕರನ್ನಿರ್ಬೋದು, MP ಅವ್ರನ್ನಿರ್ಬೋದು, ಗೆಲ್ಸಿರೋ ಇದೇ ಕಾರ್ಯಕರ್ತರು ಗೆಲ್ಸಿರೋವಂಥದ್ದು. ಆ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ. 100ಕ್ಕೆ 100 ಈಶ್ವರಪ್ಪನವ್ರನ್ನ ಗೆಲ್ಲಿಸ್ತೀವಿ. ಈ ಮೂಲಕ ಲೋಕಸಭೆ ಕಳಿಸ್ತೀವಿ ಮೇಡಮ್. ಸರ್, ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಅಸೆಂಬ್ಲಿ ಟಿಕೆಟ್ ಮಿಸ್ ಆದಾಗ ಪಕ್ಷ ನಿಷ್ಠೆ ಅಂತ ಹೇಳ್ತಾರೆ ಈಶ್ವರಪ್ಪನವರು. ಆದರೆ ಅದೇ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಕುಟುಂಬ ರಾಜಕಾರಣ ಆಯಿತು ಅಂಥೇಳಿ ಅವರು ಸ್ಪರ್ಧೆ ಮಾಡುವ ನಿರ್ಧಾರ ತೆಗೆದುಕೊಳ್ತಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟು ಜನ ಹಿಂದುತ್ವವಾದಿಗಳನ್ನ ಇವತ್ತು ಮೂಲೆ ಗುಂಪು ಮಾಡಿದ್ದಾರೆ. ಪ್ರತಿ ಸರಿ ಲೋಕಸಭಾ ಚುನಾವಣೆ ಬಂದಾಗ ಹಿಂದುತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವ ಚರ್ಚೆ ಆಗ್ತಾ ಇದೆಯಾ? ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಇವತ್ತು ಹಿಂದುತ್ವವಾದಿಗಳಂತ ಎಲ್ಲ ನಕಲಿ ಮೂಲ ಹಿಂದುತ್ವವಾದಿಗಳು ಯಾರಿದ್ದಾರೆ ಎಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡಿದ್ದಾರೆ. ನಮ್ಮ CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಮುಖ್ಯವಾಗಿ ಈಶ್ವರಪ್ಪನವ್ರು ಇರ್ಬೋದು. ಇವತ್ತೇನಾರು ಹಿಂದುತ್ವದಕ್ಕೋಸ್ಕರ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಈಶ್ವರಪ್ಪನವ್ರಿಗೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ತೀವಿ. ಇವತ್ತಿಲ್ಲಿ ಸಾಕಷ್ಟು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಆದರೆ ಅವರೇ ಕೂಡ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡ್ತಾ ಇದ್ದಾರೆ. ಇಡೀ ಶಿವಮೊಗ್ಗ ಜನತೆಗೆ ಗೊತ್ತು, ಶಿವಮೊಗ್ಗ ಜಿಲ್ಲೆಗೂ ಗೊತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.